₹10 ₹20 ಮಾರಿ, ಓಕೆ. 100 ರೂಪಾಯಿ ಮಾರಲ್ಲ, ಯಾರಿಗೆ ಬರ್ತಾರೆ ಜನ? ಥಿಯೇಟರ್ ಯಾರು ಬರ್ತಾರೆ? ಇಂಥ ಚಂಡಾಳ ವ್ಯಾಪಾರ ನಾನು ಎಲ್ಲೂ ನೋಡಿಲ್ಲ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಇದು ಬರಲ್ಲ ಬಿಡಿ ಸ್ವಾಮಿ. ನನ್ನ 15 ಎಕರೆ ಜಮೀನು ಇದೆ, ಅಲ್ಲೋ ಬಾಳೆನೋ ಗೆಳೆಯನೋ ತೆಂಗಿನಕಾಯಿ ಹಾಕೊಂಡು ಜೀವನ ಮಾಡ್ತೀನಿ. ಎಲ್ಲ ಗೊತ್ತು ನನಗೆ. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ನನಗೆಲ್ಲ ಗೊತ್ತು. ಕಡಲೆಕಾಯಿ ಮಾಡೋದು ಗೊತ್ತು. ಬೀದಿ ಮೇಲೆ ನಾವು ಪುಟ್ಟಿ ಹಾಕೊಂಡು ಕಡಲೆಕಾಯಿ ಮಾಡ್ತಾ ಇದ್ವು ಅವಾಗ ಕೆಂಟೆಲೆ. ಕಡಲೆಕಾಯಿ ಅಂತ ಇದ್ದೆ, ಅದು ಗೊತ್ತು. ಬೆಲ್ಲ ಮಾಡೋದು ಗೊತ್ತು. ಜೀವನ ಮಾಡಲಿಕ್ಕೆ ಏನ್ರಿ ಮನ್ಸು ಬೇಕಾಗಿರೋದು? ಬೆಳಗ್ಗೆ ₹100 ಜೀವನ ಮಾಡ್ಬೋದು, ₹1,00,00,000 ಜೀವನ ಮಾಡ್ಬೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅದು ಜೀವನ. ಬದುಕಿದ್ರೆ ಸಾಕು. ದುಡ್ಡು ತಗೊಳ್ಳಿಕ್ಕೆ 200 ವರ್ಷ 300 ವರ್ಷ ಇರ್ತಾರೇನ್ರಿ? ಯಾವಾಗ ದೇವ್ರು ಬಾಂತ ಆಗ್ತಾನೆ, ನೀನು ಮಾಡೋದು ಸಾಕು, ಆಯ್ ಕಲಿಂಗ್ ಅಂತಾನೆ. ಹೋಯ್ತಾ ಇರ್ಬೇಕು. ದೇವ್ರು ಗೊತ್ತಾಗಲ್ಲ ಹೆಂಗ್ ಹೋಗ್ತೀನಿ ಅಂತ, ಹೋಯ್ತಾ ಇರ್ಬೇಕು. ನನ್ನಿಂದ ಯಾರು ಕೇಳಬಾರ್ದು. ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು, ಇನ್ನೊಬ್ರು ಕೆಟ್ಟದ್ದು ಮಾಡಬಾರ್ದು. ನಿನ್ನ ಕೈಲಾದ ಒಳ್ಳೇದು ಮಾಡು. ಇನ್ನೊಬ್ರು ನೋಡಿ ಅವನಂಗ ಆಗೋದ, ನಾನು ಹಿಂಗಾಗೋದ ಅಂತ ಹೇಳ್ಬಾರ್ದು. ಇದೇ ನಮ್ಮ ದ್ವಾರ ಕೆಲಸ. ಎಷ್ಟು ಸಿನಿಮಾ ತಂದ ಸ್ವಾಮಿ. ಅಳ್ಬೇಡ ಕಣ, ಅಳ್ಬೇಡ ಅಣ್ಣ. ಅವ್ರ ಗತಿ ಏನಾಗಿದೆ ಅಂತ ನೋಡಿ. ಅವನೊಬ್ಬ ಪುಣ್ಯಾತ್ಮ. ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋ ಗಂಟ ನೀವು ಮನೆ ಇದೆ ಅನ್ನೋದಕ್ಕೆ ಅವ್ರು ಪ್ಯಾನ್ ಇಂಡಿಯಾ ಆದ ಹೀರೋ ಹಂಗಿರ್ಬೇಕು. ಯಾವತ್ತು ಈ ಸೊಸೈಟಿ ಪ್ಯಾನ್ ಇಂಡಿಯಾ ಆದ. ಅದು ಹೊಟ್ಟೆವರ್ಗೂ ಸಾಯ್ತಾ ಇದ್ರೆ ಅವರೇ ಸಾಯ್ಬೇಕು. ಒಳ್ಳೆತನ ಇದೆ, ದೇವ್ರು ಕಾಪಾಡ್ತಾ ಇರ್ತಾರೆ ಯಾವತ್ತು. ಅದೇನ್ರಿ ನೀವು ಬ್ರಾಹ್ಮಣರು ಹಿಂಗೆಲ್ಲ ಗೊತ್ತು. ಇವಾಗ ಬ್ರಾಹ್ಮಣರು ತುಂಬಾ ವರ್ಷ ಇರ್ತಾರೆ ಅಂದ್ರೆ ಕಾರಣ ನೀವು ಊಟ ಮಾಡೋದು 1 ಗಂಟೆ. ಯಾಕೆಂದ್ರೆ ಚೆನ್ನಾಗಿ ತಿಂದು ಅಗದು ಹೋಗಿ ಅಲ್ಲಿ ಹೋಗ್ಬೇಕು. ಯಾಕೆಂದ್ರೆ ನೀವು ರಿಸ್ಕ್ ತಗೊಳ್ಳೋಣ. ಸ್ವಾಮಿ ನನಗೆ ಚಿಕ್ಕಪ್ಪ ಅವ್ರನ್ನ ಗುರ್ಗಳು ಯಾಕೆ ಸರ್ 100 ವರ್ಷ ಇರ್ತಾರೆ? ಊಟ ತಿನ್ಬೇಕಾದ್ರೆ ಅಗ್ರಿ ತಿಂಗಿ ಮಜ್ಜಿಗೆ ಕುಡಿದು ನಿದ್ದೆ ಬರ್ತದಂತೆ. ಮಜ್ಜಿಗೆ 2 ಅವರ್ ಅಂತ ಬೇರೆ ಕೆಲಸ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ನೆಟ್ಟು ಮಾಡ್ರಿ ಏನ್ರಿ? ಕಾಲ ಕತ್ತಾಕ್ಬಿಡ್ತೀನಿ ಅಂತ ಗೊತ್ತಾ ನಿಮ್ಗೆ? ಹಂಗಂದಿಲ್ವಾ? ನಮ್ಮ ಡೆಪ್ಯೂಟಿ ಕರೆ ಕೊಡೋರು ಅವ್ರಪ್ಪ ಟೆಂಟ್ ಮಾಡಿಕೊಂಡಿದ್ದ, ಚೆಕ್ ವಿಚಾರ ಆಗ್ತಾ ಇದ್ದ. ನಾನು ನೋಡಿದ್ದೀನಿ ಸಿನಿಮಾ ಇದನ್ನೇ ಬಂದು ಕೆಂಪೇಗೌಡ ಅವರಪ್ಪ. ಅವ್ರ ಡೆಪ್ಯೂಟಿ ಯುವ ಡೆಪ್ಯೂಟಿ ಆದಾಗ ಅವನ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ. ಹಿಂಗೆ ಬರೀಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು. ಡೆಪ್ಯೂಟಿ ಸಿಎಂ DK ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು ಇವಾಗ ಅವ್ರು ನನ್ನ ಹೆಸರು ಆಮೇಲೆ ಅವ್ರು ಬಂದಿರೋ ದುಡ್ಡು ಜಾಸ್ತಿ ಆಗ್ತಾರೆ. ನಾನು 55 ವರ್ಷದ ಸಾಕಾರ. ರಮೇಶ್ ಭಟ್ ಮನೆ ತಗೊಂಡು ಕನಕಪುರದಲ್ಲಿ 18 ಲಕ್ಷ ರೂಪಾಯಿ ಮನೆ. ರಮೇಶ್ ಗೊತ್ತಲ್ಲ ಆಕ್ಟಿಂಗ್. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಅವ್ರು ಎಲ್ಲಿಯವರು? ರಮೇಶ್ ಭಟ್ ಎಲ್ಲಿಯವ್ರಿ? ಯಾವ ಊರವರು? ಈ ಪ್ರೆಸ್ ಗೊತ್ತಿಲ್ಲ ಹೇಳಿ. ಅವ್ರು ಯಾವ ಊರು? ಅವ್ರ ಇನ್ಕೇಸ್ ಏನು? ಅವ್ರ ಮಿಸಸ್ ಕಾವಿತ್ರಿ ಅಂತ, ಲಕ್ಷ್ಮೀ ಹೇಳಿ ಮದುವೆ ಮಾಡಿಕೊಂಡು ನಮ್ಮ ಊರಲ್ಲಿ ಇದ್ರು. ಸ್ವಾಮಿ ಈ ಊರಲ್ಲಿ ನನಗೆ ಆಗಲ್ಲ, ನಾನು ಆಕ್ಟ್ ಮಾಡೋನು RS ಅವರೇ ತಗೋಬಿಡಿ ಮನೆ, ನಾನು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತೀನಿ. ಬ್ರಾಹ್ಮಣ್ಸ್ ಅಯ್ಯೋ ಪಾಪ ಇಲ್ಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸ್ತೆ ಕೆಲಸ, ಇದು ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು
ನಾನು ಹೇಳ್ತಾ ಇರೋದು 40 ವರ್ಷ ಹಿಂದೆ ಮಾತು.